ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಧನಸ್ಸು ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ಯಾವ ಯಾವ ಗ್ರಹರ ಒಂದು ಬದಲಾವಣೆಯ ಒಂದು ವಿಚಾರಗಳು ಯಾವ ರೀತಿ ಇರುತ್ತೆ ಅನ್ನೋಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, 7/7/2024 ಶುಕ್ರ ಗ್ರಹರು ಕಟಕ ರಾಶಿಗೆ ಆಗಮನ ಆಗುವಂಥದ್ದು ಮಿಥುನ ರಾಶಿಯಿಂದ. ಇನ್ನು 16/7/2024 ರವಿ ಗ್ರಹರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು, ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಕ್ಕಂತಹ ಒಂದು ಸುಸಂದರ್ಭ. 19/7/2024 ಬುಧ ಗ್ರಹರು ಸಿಂಹರಾಶಿಗೆ ಆಗಮನ ಆಗ್ತಕ್ಕಂಥದ್ದು. 31/7/2024 ಶುಕ್ರ ಗ್ರಹರು ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗುವಂಥದ್ದು. ಇನ್ನು 12/7/2024 ಕುಜ ಗ್ರಹರು ಮೇಷರಾಶಿಯಿಂದ ವೃಷಭ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿ, 3ನೇ ಮನೆಯಲ್ಲಿ ವಕ್ರಿ ಶನಿಗ್ರಹರ ಒಂದು ಪ್ರಭಾವ, 4ನೇ ಮನೆಯಲ್ಲಿ ರಾಹುಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು, 5ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ, ಇನ್ನು 6ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ, 7, 8ನೇ ಮನೆಯಲ್ಲಿ ರವಿ ಮತ್ತು ಬುಧ ಶುಕ್ರ ಗ್ರಹರ ಒಂದು ಪ್ರಭಾವ ಇರತಕ್ಕಂಥದ್ದು, 10ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ ಇರುವಂಥದ್ದು. ನೋಡಿ, ಧನಸ್ಸು ರಾಶಿಯವರಿಗೆ 50% ಮಾತ್ರ ಜುಲೈ ತಿಂಗಳಲ್ಲಿ ಶುಭ ಫಲಗಳಿರ್ತಕ್ಕಂಥದ್ದು. ಆದ್ದರಿಂದ ಅವರು ಇನ್ನೂ ಹೆಚ್ಚಿನ ಒಂದು ಜಾಗೃತೆಯಿಂದ ವರ್ತಿಸಬೇಕಾಗುತ್ತೆ. ನೋಡಿ, ಧನಸ್ಸು ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಅವರಿಗೆ ಧೈರ್ಯ ಕುಗ್ಗುವಂಥದ್ದು, ಆತ್ಮಸ್ಥೈರ್ಯಗಳಲ್ಲಿ ಸ್ವಲ್ಪ ವಿಚಲಿತವಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಸಹೋದರ ಸಂಬಂಧಿಗಳು ಅಥವಾ ಸ್ನೇಹಿತರಿಂದ ಅವರಿಗೆ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಇವರೆಲ್ಲರನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಅವರು ಸ್ವಲ್ಪ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಇನ್ನು ಹಣಕಾಸಿನ ಒಂದು ವಿಚಾರದಲ್ಲಿ ಶೂರಿಟಿಗಳನ್ನ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರದು, ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಹೋಗಬಾರದು. ಹಣಕಾಸಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಸುಖ ಸ್ಥಾನದಲ್ಲಿ ರಾಹುವಿನ ಒಂದು ಪ್ರಭಾವ ಇರೋದ್ರಿಂದ ನೋಡಿ, ಅವರಿಗೆ ಪದೇ ಪದೇ ಕನ್ಫ್ಯೂಸ್ ಆಗುವಂಥದ್ದು, ಪ್ರಾಪರ್ಟಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಮಾತೃವರ್ಗದವರು ಅಂದರೆ ತಾಯಿಯ ಕಡೆ ಸಂಬಂಧಿಯರ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅವರ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೋಗಬೇಕಾಗುತ್ತೆ. ಇಲ್ಲ ಅಂತಂದ್ರೆ ವಿನಾಕಾರಣ ಅವರಿಗೆ ಕಲಹ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, 5ನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಸ್ನೇಹಿತರಿಂದ ಮತ್ತು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಕಿರಿಕಿರಿ ಉಂಟಾಗುವಂಥದ್ದು, ಸ್ನೇಹಿತರಿಂದ ಕಿರಿಕಿರಿ ಉಂಟಾಗುವಂಥದ್ದು, ಒಂದು ರೀತಿ ಮಾನಸಿಕವಾಗಿ ಅವರಿಗೆ ಕಳವಳ ವ್ಯಕ್ತವಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಅದೇ ವಿಧವಾಗಿ ಮಕ್ಕಳ ಒಂದು ವಿಚಾರದಲ್ಲೂ ಕೂಡ ಕಿರಿಕಿರಿ ಮತ್ತು ಕೋಪ ಬರುವಂಥದ್ದು, ಪದೇ ಪದೇ ತಂದೆ ತಾಯಿ ಅಥವಾ ಪೋಷಕರ ಮಧ್ಯೆ ಪರಸ್ಪರ ಕಲಹ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಮಕ್ಕಳ ಒಂದು ವಿಚಾರದಲ್ಲೂ ಕೂಡ ಸೌಜನ್ಯದಿಂದ ತಂದೆ ತಾಯಿಗಳು ವರ್ತಿಸಬೇಕಾಗುತ್ತೆ. ಇನ್ನು ಧನಸ್ಸು ರಾಶಿಯ ಮಕ್ಕಳಾದರೆ ತಂದೆ ತಾಯಿಗಳು ಅರ್ಥ ಮಾಡಿಕೊಂಡು ಅವರ ಒಂದು ವಿಚಾರದಲ್ಲಿ ಪ್ರೀತಿ ವಿಶ್ವಾಸದಿಂದ ಜುಲೈ ತಿಂಗಳಲ್ಲಿ ವರ್ತಿಸಬೇಕಾಗುತ್ತೆ. ಇನ್ನು ಕುಜಗ್ರಹರ ಒಂದು ಪ್ರಭಾವ ಅವರಿಗೆ ಕೋಪ ಮತ್ತು ಆವೇಶವನ್ನ ತರುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರವನ್ನ ಅವಾಯ್ಡ್ ಮಾಡ್ಕೊಳ್ಬೇಕಾಗಿದ್ದಂಥದ್ದು ದೊಡ್ಡವರ ಒಂದು ಕರ್ತವ್ಯ ಆಗಿರುತ್ತೆ. ನೀವು ನೋಡಿ, 6ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ನಾವು ಈಗಾಗಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಹಣಕಾಸಿನ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ವಿನಾಕಾರಣ ಹಣಕಾಸಿನ ಒಂದು ವಿಚಾರದಲ್ಲಿ ಮೋಸ ಹೋಗುವಂಥದ್ದು ಅಥವಾ ಬೇರೆಯವರು ಬಂದು ನಮ್ಮನ್ನ ಮೋಸದಲ್ಲಿ ಸಿಲುಕಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಒಂದು ವಿಚಾರಗಳಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, 15 ದಿನಗಳ ನಂತರ ಸರ್ಕಾರದ ಒಂದು ಕೆಲಸಗಳಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು,
ಇನ್ನು ಸ್ನೇಹಿತರ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂಥದ್ದು, ಸ್ನೇಹಿತರಿಂದ ಅಥವಾ ಸೋದರ ಸಂಬಂಧಿಗಳಿಂದ ಸಹಾಯ ಮತ್ತು ಸಹಕಾರಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳು ರವಿಗ್ರಹರು ಕಟಕ ರಾಶಿಗೆ ಆಗಮನ ಆಗದ ನಂತರ ಅಂದರೆ 16ನೇ ತಾರೀಕಿನ ನಂತರ ಅವರಿಗೆ ಸ್ವಲ್ಪ ಶುಭ ಫಲಗಳನ್ನು ಪಡೆಯುವಂಥ ಒಂದು ಸಾಧ್ಯತೆಗಳು ಧನಸ್ಸು ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಸ್ತ್ರೀಯರಿಂದ ಮತ್ತು ಮನೆತನದ ಸ್ತ್ರೀಯರು, ಅಕ್ಕ ತಂಗಿ ಆಗಿರ್ಬೋದು, ಅತ್ತೆ, ಈ ರೀತಿ ಮನೆತನದ ಸ್ತ್ರೀಯರಿಂದ ಅವರಿಗೆ ಸಹಾಯ ಸಹಕಾರಗಳು ದೊರೆಯುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು 15 ದಿನಗಳ ನಂತರ ಅವರಿಗೆ ಸರ್ಕಾರದ ಒಂದು ವಿಚಾರದಲ್ಲಿ ಮತ್ತು ರಾಜಕೀಯ ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂಥದ್ದು, ಬಲಿಷ್ಠ ವ್ಯಕ್ತಿಗಳ ಒಂದು ಸಹಾಯ ಮತ್ತು ಸಹಕಾರಗಳು ದೊರೆಯುವಂತ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಶತ್ರುಗಳ ಒಂದು ವಿಚಾರದಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿನಾಕಾರಣ ಅವರು ವೃತ್ತಿ ಸ್ಥಳದಲ್ಲಿ ಕಿರಿಕಿರಿಗಳು ಮಾಡ್ಕೊಳಕ್ ಹೋಗಬಾರ್ದು. ಅವರನ್ನ ಸಿಕ್ಕಿ ಹಾಕಿಸುವಂತಹ ಒಂದು ಸಾಧ್ಯತೆಗಳು ಕೇತುವಿನ ಒಂದು ಪ್ರಭಾವ ಮತ್ತು ಕುಜಗ್ರಹರ ಒಂದು ಪ್ರಭಾವದಿಂದ ನಡೀತಾ ಇರುತ್ತೆ. ಇನ್ನು ಶನಿಗ್ರಹರು ಕೂಡ ವಕ್ರಿಯಾಗಿರೋದ್ರಿಂದ ಈ ಒಂದು 3 ಗ್ರಹಗಳ ಒಂದು ಪ್ರಭಾವದಿಂದ ಅವರು ವಿನಾಕಾರಣ ಸಿಕ್ಕಾಕೊಳ್ಳುವಂಥದ್ದು ಅಥವಾ ಬೇರೆಯವರು ವೃತ್ತಿ ಸ್ಥಳದಲ್ಲಿ ಇವರನ್ನ ಸಿಕ್ಕಿಸುವಂತ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವಿನಾಕಾರಣ ದಂಡ ಕಟ್ಟುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ತುಲಾ ರಾಶಿಯವರು ಸ್ವಲ್ಪ ಧನಸ್ಸು ರಾಶಿಯವರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆ ಮತ್ತು ಲಕ್ಷ್ಮೀನಾರಾಯಣರ ಒಂದು ಆರಾಧನೆ ಮಾಡಿಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧನಸ್ಸು ರಾಶಿಯವರು ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.